ಒಂದೊಂದ್ಸಲ ಅನಿಸುತ್ತೆ ಏನು ಬೇಕಂತ ಮಾಡ್ತಾ ಇದ್ದಾರಾ ಅಥವಾ ಮಿಸ್ಟೇಕ್ ಆಗ್ತಾ ಇದೆಯಾ ಏನು ಕತೆ ಅಂತ. ಸೊ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಿರಬಹುದು. ಸೊ ನಿನ್ನೆ ತುಂಬ ವೈರಲ್ ಆದಂತಹ ವಿಡಿಯೋ. ಸೊ ಫಸ್ಟಿಗೆ ಒಂದು ವೈರಲ್ ಆದಂಥ ವಿಡಿಯೋನ ನೋಡೋದಾಯಿತು ಅಂದರೆ, ಸೊ ಥಿಯೇಟ್ರಲ್ಲಿ ಮ್ಯಾಕ್ಸ್ ಸಿನಿಮಾದ ಒಂದು ಕ್ಲಿಪ್ಸ್ಗಳನ್ನು ನೋಡಿದಾಗ ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಯಾವ ಥಿಯೇಟ್ರಲ್ಲಿ ತೋರಿಸ್ತಾ ಇದ್ದಾರೆ, ಏನಿದು ಅಂತ ಗೊತ್ತಾಗ್ತಿರಲಿಲ್ಲ. ತುಂಬಾ ವೀಡಿಯೋಸ್ಗಳು ವೈರಲ್ ಆಯಿತು. ತುಂಬ ಸ್ನೇಹಿತರು ನಮಗೆ ಫಾರ್ವರ್ಡ್ ಮಾಡಿದ್ರು, ಬ್ರದರ್ ಲೀಕ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ಇದು, ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂದೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲೇದಾಗಿ ಮ್ಯಾಕ್ಸ್ಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮ್ಯಾಕ್ಸಿಮಮ್ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಥಿಯೇಟ್ರು ಒಂದು ಸಿನಿಮಾ ನೋಡಲಿಕ್ಕೆ ಕಾತುರತೆ ಒಂದು ಕಡೆ ಆಯಿತು ಅಂತಂದರೆ, ಸೊ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಮ್ಯಾಕ್ಸ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರುವಂಥದ್ದು ಫ್ಯಾನ್ಸ್ಗಳಾಗಿರ್ಬೋದು. ಪ್ರತಿಯೊಂದು ಪ್ರಿಪ್ರೇಷನ್ ನಡೀತಾ ಇರುವಂಥದ್ದು ಸೆಲೆಬ್ರೇಷನ್ನಿಗೆ, ಅದು ಒಂದು ಕಡೆ. ಆ್ಯಂಡ್ ಈಗ ಮೇಯ್ನಾಗಿ ನಿನ್ನೆ ಆದಂಥ ಒಂದು ಇನ್ಸಿಡೆಂಟು, ಈ ಒಂದು ಇನ್ಸಿಡೆಂಟು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಸರಿ ಅಂತ ಅನ್ನಿಸ್ತು ನಿಮಗೆ ಅನ್ನೋದನ್ನು ಕಾಮೆಂಟ್ ಮಾಡಿ ಫಸ್ಟು. ಸೊ ಒಂದು ನಾನು ಹೇಳೋದೇನು ಅಂತಂದರೆ, ತುಂಬ ದಿನಗಳಿಂದ ನಾನೇನು ಮ್ಯಾಕ್ಸ್ ವೀಡಿಯೋಸ್ಗಳು ಮಾಡ್ತಾ ಇದ್ದೆ, ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಏನಾದರೂ ಒಂದು ಕೊಡಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾ ಇದ್ವಿ. ಬಟ್ ಆಗ ಚಿಕ್ಕ ಪುಟ್ಟ ಪೋಸ್ಟರ್ ರಿಲೀಸ್ ಮಾಡುವಂಥದ್ದು ಅದು ಇದು ಮಾಡ್ತಾಯಿದ್ರು, ತುಂಬ ಗ್ಯಾಪ್ ಕೊಡ್ತಾಯಿದ್ರು. ಆ್ಯಂಡ್ ಹಾಗೆ ಸುಮ್ಮನೆ ಹೋಗ್ತಾ ಇತ್ತು ಡೇಸ್ಗಳು. ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ. ಕೊನೆಗೆ ತುಂಬ ರಿಕ್ವೆಸ್ಟೆಡ್ ಆದಮೇಲೆ ಒಂದು ರಿಲೀಸ್ ಡೇಟ್ಗೆ ಒಂದು ಅಪ್ರೂವಲ್ ಕೊಟ್ಟರೋ ಏನೋ ಗೊತ್ತಿಲ್ಲ. ಸೊ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಅಂತ ಹೇಳಿದ್ರು. ಸೊ ಇದು ಒಂದು ಕಡೆ ಆಯಿತು. ಅಂದರೆ ನಿನ್ನೆ ಆದಂಥ ಒಂದು ಘಟನೆ ತೊಗೋಬೇಕು ಅಂತಂದರೆ, ಸಿನಿಮಾದ ಒಂದು ಥಿಯೇಟ್ರಲ್ಲಿ ಈ ಒಂದು ಒಂದು ಮ್ಯಾಕ್ಸ್ ಸಿನಿಮಾದೊಂದು ಏನಿದು ಪ್ರೋಮೋ ಏನಿದೆ, ಸೊ ಇದನ್ನು ನೋಡಿದಾಗ ಅನಿಸುತ್ತೆ ಫಸ್ಟು ಥಿಯೇಟ್ರಲ್ಲಿ ಪಬ್ಲಿಷ್ ಮಾಡಿದ್ರಾ ಅಥವಾ ಮಿಸ್ಟೇಕ್ ಆಯಿತಾ ಅಂತ ಎಷ್ಟೋ ಜನ ಹಾಕಿದ್ದಾರೆ. ಗೊತ್ತಿಲ್ಲ ಇದು ಏನು ಅಂತ ನನ್ನ ಕ್ಲಾರಿಟಿ ನಂಗೆ ಸಿಕ್ಕಿಲ್ಲ. ಬಟ್ ಆಮೇಲೆ ಆಗ್ತಿದ್ದಾಗೆ ತುಂಬ ನನಗೆ ಸ್ನೇಹಿತರು ಮೆಸೇಜ್ ಮಾಡಿದ್ರು, ಮತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಕಳಿಸಿದ್ರು, ಬ್ರದರ್ ಈ ಥರ ವಿಡಿಯೋ ಲೀಕ್ ಆಗಿಬಿಟ್ಟಿದೆ, ಟ್ರೈಲರ್ ಇದು ಹಂಗೆ ಹಿಂಗೆ ಅಂತ. ಬಟ್ ನಂಗೆ ಡೌಟ್ ಇತ್ತು ಇದು ಟ್ರೈಲರ್ ಹೌದೋ ಅಲ್ವೋ ಅಂತ. ಬಟ್ ಆಮೇಲೆ ಅಫಿಷಿಯಲ್ ಕೂಡ ಅಪ್ಲೋಡ್ ಮಾಡಿದ್ರು, ಮತ್ತೆ ಡಿಲೀಟ್ ಮಾಡಿದ್ರು. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗಲಿಲ್ಲ. ಸೊ ಅಫಿಷಿಯಲ್ ಆಗಿ ನಾನು ನೋಡಿದ್ದು ಸುದೀಪ್ ಸರ್ ಅವರ ಎಕ್ಸ್ ಖಾತೆಯಲ್ಲಿ ನೋಡಿದೆ. ಸೊ ಅಲ್ಲಿ ಅಫಿಷಿಯಲ್ ಆಗಿ ಅವರೇ ಹಾಕ್ಕೊಂಡಿದ್ರು. ಸೊ ಅದಾದಮೇಲೆ ಒಂದು ಕ್ಲಾರಿಟಿ ಸಿಕ್ತು, ಇದು ಟ್ರೈಲರ್ ಅಲ್ಲ, ಇದು ಒಂದು ರೀತಿಯಲ್ಲಿ ಪ್ರೋಮೋ ಟೈಪ್ ಏನೋ ಮಾಡಿ ಬಿಟ್ಟಿದ್ದಾರೆ. ಸಿನಿಮಾ ಸೀಕ್ವೆಲ್ ಈ ರೀತಿ ಇರುತ್ತೆ ಅನ್ನುವಂಥದ್ದು ಬಿಟ್ಟಿದ್ದಾರೆ. ಸೊ ಟ್ರೈಲರ್ ಬೇರೆನೇ ಇರುತ್ತೆ ಅಂತ ಗೊತ್ತಾಯಿತು. ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಇದನ್ನೇ ಏನಾದರೂ ನೀವು ಬಿಡೋದಿತ್ತು ಅಂದರೆ ಒಂದು ಚಿಕ್ಕದಾಗಿ ಒಂದು ಅಪ್ಡೇಟ್ ಕೊಟ್ಬಿಟ್ಟು, ನಾಳೆ ಬರ್ತಾ ಇದೆ ಅಂದರೆ ಸೊ ಅಪ್ಡೇಟ್ ಹಿಂಗೆ ಬರುತ್ತೆ, ನಾಳೆ ಒಂದು ವೀಡಿಯೋ ಇದೆ, ಒಂದು ಸರ್ಪ್ರೈಸ್ ಇದೆ ಅಂತ ಏನೋ ಮಾಡಿಬಿಟ್ಟಿದೆ. ಸ್ವಲ್ಪ ಇನ್ನೂ ಹೈಕ್ ಆಗಿರೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಖುಷಿ ಆಗಿರೋದು ಎಲ್ಲರಿಗೂ ಅಂತಲೇ ಹೇಳ್ಬೋದು. ಸುಮ್ಮನೆ ಈ ರೀತಿ ವೀಡಿಯೋಸ್ ಫುಟೇಜ್ಗಳನ್ನು ಬಿಟ್ಟಾಗ ಒಂದು ರೀತಿಯಲ್ಲಿ ಸಡನ್ ಆಗಿ ಬಿಟ್ಟಾಗ ಅಷ್ಟೊಂದು ಸರಿ ಅಂತ ಅನ್ನಿಸ್ಲಿಲ್ಲ ನನಗೆ. ಒಂದು ಸಿನಿಮಾದೊಂದು ಫಾರ್ಮೆಟಲ್ಲಿ, ಒಂದು ಸ್ಟಾರ್ ನಟರ ಸಿನಿಮಾ ಒಂದು ಫಾರ್ಮೆಟಲ್ಲಿ ಇದು ಸರಿ ಅಂತ ಅನ್ನಿಸ್ಲಿಲ್ಲ. ಬಟ್ ನೀವು ಇದನ್ನೇನಾದರೂ ಒಂದು ಅಪ್ಡೇಟ್ ಅನ್ನೋ ಥರ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿರೋದು, ಸ್ವಲ್ಪ ಚೆನ್ನಾಗಿ ಇರೋದು ಅಂತ ನನಗೆ ಅನಿಸ್ತು. ಸೊ ನಿಮಗೂ ಹಾಗೆ ಅನ್ನಿಸ್ತಾ ಏನು ಕತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಓಕೆ, ಏನೋ ಒಂದು ರಿಲೀಸ್ ಮಾಡಿದ್ದಾರೆ, ಅವರು ತುಂಬ ಅರ್ಜೆಂಟಲ್ಲಿ ಇದ್ದಾರೋ, ಮಿಸ್ಟೇಕ್ ಆಯಿತೋ, ಒಂದು ಸೈಡಿಗೆ ಇಟ್ಬಿಡೋಣ. ಸೊ ಫೈನಲ್ ಆಗಿ ಸುದೀಪ್ ಸರ್ ಅವರ ಒಂದು ಸ್ವ್ಯಾಗು ಆ್ಯಂಡ್ ಸುದೀಪ್ ಸರ್ ಅವರ ಒಂದು ಸ್ಟೈಲು ಮ್ಯಾಕ್ಸಲ್ಲಿ ಅದ್ಭುತವಾಗಿರುವಂಥದ್ದು ಈ ಒಂದು ಪ್ರೋಮೋದಲ್ಲಿ ನಮಗೆ ಕಾಣಿಸ್ತೆ. ಸೂಪರ್ ಆಗಿದೆ. ಆ್ಯಂಡ್ ಟ್ರೈಲರ್ಗೆ ವೇಟಿಂಗು. ಟ್ರೈಲರಲ್ಲಿ ಇನ್ನೂ ಪಿಕ್ಚರ್ ಅಭಿ ಬಾಕಿ ಅಂತಾರಲ್ಲ ಹಾಗೆ, ಬರೀ ಇದು ಜಸ್ಟ್ ಪ್ರೋಮೋ ಅಷ್ಟೇ. ಟ್ರೈಲರಲ್ಲಿ ಇನ್ನೂ ಹೇಗಿರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ತುಂಬಾ ಕ್ರಿಯೇಟ್ ಮಾಡಿರುವಂಥದ್ದು. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಜುವಲ್ಸ್ ಆಗಿರ್ಬೋದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ಥಿಯೇಟ್ರ್ ಮಾತ್ರ ಒಂದು ರೀತಿಲಿ ಫುಲ್ಲು ಬೂಮ್ ಆಗಿಬಿಡುತ್ತೆ. ಆ ರೀತಿಲಿ ಒಂದು ಮುನ್ಸೂಚನೆ ಕೊಟ್ಟಿರುವಂಥದ್ದು ಪ್ರೋಮೋ. ಸೊ ಕಾದ್ ನೋಡೋಣ, ಆದಷ್ಟು ಬೇಗ ಟ್ರೈಲರ್ ಬರಲಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ನೀವೇನೇ ಮಾಡಿದ್ರು ಒಂದು ಅಪ್ಡೇಟ್ ಅನ್ನೋದು ಕೊಡಿ. ಸಡನ್ನಾಗಿ ಏನೇ ಈ ರೀತಿ ರಿಲೀಸ್ ಮಾಡಲಿಕ್ಕೆ ಹೋಗಬೇಡಿ. ಅಷ್ಟೊಂದು ಸ್ಟಾರ್ ನಟರ್ ಸಿನಿಮಾಗಳ ಒಂದು ಫಾರ್ಮೆಟಲ್ಲಿ ಇದು ಅಷ್ಟೊಂದು ಸರಿಯಲ್ಲ ಅಂತ ನನಗನ್ನಿಸ್ತು. ಸೊ ನಿಮಗೂ ಕೂಡ ಅದೇ ರೀತಿ ಅನ್ನಿಸ್ತಾ? ನೀವು ಸ್ಟಾರ್ಟಿಂಗಲ್ಲಿ ಈ ಒಂದು ವಿಡಿಯೋ ನೋಡಿದಾಗ ನೀವೇನು ಅಂದ್ಕೊಂಡ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಟ್ರೈಲರಿಗೆ ಕಾಯ್ತಾ ಇದ್ದೀರಾ, ಮ್ಯಾಕ್ಸ್ ಟ್ರೈಲರ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.